ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಅಕ್ಕ 2 ದಿನ ಆಗಿತ್ತು ಹೊಲ್ದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಕರೆದ್ಲು. ಇಬ್ರು ಜೊತೆಲಿ ಹಂಗೆ ಹೋದ್ವಿ. ನೋಡೋಣ ಹೊಲ್ದ ಹತ್ರ ಏನಾದರೂ ಹೂವು ತರಕಾರಿಗಳು ಸಿಗುತ್ತೆ ಅಂತ ಹೋದ್ವಿ. ಈಗ ಸ್ವಲ್ಪ ಎಲ್ಲ ಬೇಸಿಗೆ ಆಗಿರೋದ್ರಿಂದ ಗಿಡ ಎಲ್ಲ ಸ್ವಲ್ಪ ಒಣಗ್ದಂಗೆ ಆಗೈತೆ. ನೀರು ಬಿಡಬೇಕು. ನಮ್ಮ ಹೊಲ್ದ ಹತ್ರ ಯಾವುದೇ ಥರದ ನೀರಿನ ವ್ಯವಸ್ಥೆ ಇಲ್ಲ. ಈ ಮಳೆಗಾಲ ಏನಿರುತ್ತೋ ಆ ನೀರಲ್ಲೇ ಈ ಗಿಡಗಳು ಬೆಳ್ಕೊತಾವೆ ಅಷ್ಟೇನೆ. ನೋಡಿ, ಆದರೂ ಇಷ್ಟು ಹೂವು ಸಿಕ್ಕಿದೆ. ಏನಪ್ಪ ಇಲ್ಲಿ ಡ್ರಮ್ಮಿಕ್ ಅವರೇ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ನಾವು ಒಂದು ಅರ್ಧ ಲೋಡ್ ನೀರು ಹೊಡ್ಸ್ಕೊತೀವಿ. ಏನಕ್ಕೆ ಅಂದರೆ ಈ ಗಿಡಗಳು ಒಣಗೋಗುತ್ತಲ್ಲ ಅನ್ನೋ ಉದ್ದೇಶದಿಂದ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, 3-4 ಬದನೆ ಗಿಡ ಹಾಕಿದ್ದೀವಿ. ಮನೆಗೆ ಯಾವಾಗಾದರೂ ಸಾಂಬಾರ್ಗಾಗುತ್ತೆ. ಹಾಗೆ ಸ್ವಲ್ಪ ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಕನಕಾಂಬರ, ಸ್ಫಟಿಕ, ನೀಲಿ ಸ್ಫಟಿಕ ಇದೆ. ಕಾಳಿಂಗನ ಸೊಪ್ಪಿದೆ. ಕಾಳಿಂಗನ ಸೊಪ್ಪು ನಿಮಗೆಲ್ಲ ಗೊತ್ತಿರುತ್ತೆ, ಬಾಣ್ತಿದ್ರಿಗೆಲ್ಲ ತುಂಬ ಒಳ್ಳೆಯದು ಅಂತ. ಹಾಗೆ ಒಂದು 3-4 ಬಾಳೆ ಗಿಡ ಇದೆ. ಒಂದು ಗಿಡ ಮಾತ್ರ ಇವಾಗ ಗೊನೆ ಬರ್ತೈತೆ. ಅದು ಯಾವ ಬಾಳೆಹಣ್ಣು ಅಂತ ಗೊತ್ತಿಲ್ಲ, ಪಚ್ಚ ಬಾಳೆನ ಏಲಕ್ಕಿ ಬಾಳೆಹಣ್ಣು ಅಂತ ಗೊತ್ತಿಲ್ಲ. ನೋಡಿ, ನಮ್ಮ ಅಕ್ಕ ಹೂವು ಎಲ್ಲ ಪೂಜೆಗೆ ಬಿಡಿಸ್ತಾವಳೆ. ಇದನ್ನು ನೀಲಿ ಸ್ಫಟಿಕ ಅಂತೀವಿ. ನಿಮ್ಮ ಕಡೆ ಏನಂತೀರ ಗೊತ್ತಿಲ್ಲ. ನೋಡಿ, ಇಲ್ಲಿ ಬಂದರೆ ಕಾಕಡ ಗಿಡ ಇದೆ. ಅದ್ರ ಪಕ್ಕದಲ್ಲಿ ಮಲ್ಲಿಗೆ, ದುಂಡು ಮಲ್ಲಿಗೆ ಹೂವಿನ ಸಸಿ ಇದೆ. ಅದ್ರ ಪಕ್ಕ ಮೆಹಂದಿ ಸೊಪ್ಪು. ಇದು ನ್ಯಾಚುರಲ್ಲಾಗಿ ತಲೆಗೆ ಏರ್ ಕಲರ್ ಹಾಕೊಬೋದು. ನೋಡಿ, ಯಾವಾಗಲೇ ತೋರಿಸೋದ್ನೆಲ್ಲ ಬದನೆಗಳೇ ಇದ್ದು ಅದರಲ್ಲಿ ಬಿಟ್ಟಿರೋ ಕಾಯಿ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಕರಿಬೇವಿನ ಗಿಡ ಹಾಕಿದ್ದೀವಿ. ಮತ್ತು ನುಗ್ಗೆ ಸೊಪ್ಪು, ನುಗ್ಗೆ ಗಿಡ. ಅದ್ರ ಪಕ್ಕ ನೆಲ್ಲಿ ಗಿಡ. ಇದು ಸಣ್ಣ ನೆಲ್ಲಿಕಾಯಿ. ಈಗ ಸ್ವಲ್ಪ ಪೀಚುಗಳು ಬಿಡ್ತಾ ಇದೆ. ಒಂದು 10-15 ಕನಕಾಂಬರ ಗಿಡಗಳಿದ್ದಾವೆ. ಇನ್ನೂ ಚಿಕ್ಕದು, ಆದರೆ ಹೂವು ಚೆನ್ನಾಗಿ ಬಿಡ್ತೈತೆ. ಈ ಬೇಸಿಗೆ ಆಗಿರೋದ್ರಿಂದ ಅವಕ್ಕೆ ನೀರು ಸಾಲ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಕಾಸು ಕೊಟ್ಟು ಬಿಡಿಸ್ಕೊಂಡು ಈ ಗಿಡಗಳಿಗೆ ಹಾಕ್ತಾಯಿದ್ದೀವಿ. ಇನ್ನು ಬೇಸಿಗೆಗಾಲ ಶುರುವಾಯಿತು. ಬಿಸಿಲು ತುಂಬಾ ಇರೋದ್ರಿಂದ ಗಿಡಗಳೆಲ್ಲ ಒಣಗೋದಂಗೆ ಆಗುತ್ತೆ. ಇಷ್ಟು ದಿನ ಬೆಳೆಸಿದ್ರು ಏನು ಉಪಯೋಗ ಇಲ್ದಂಗೆ ಆಗುತ್ತೆ ಅಂತ ಟ್ಯಾಂಕರ್ ನೀರಲ್ಲಿ ನೀರು ಹೊಡೆಸಿ ಗಿಡಗಳಿಗೆ ಹಾಕ್ತಾಯಿದ್ದೀವಿ. ನೋಡಿರಿ, ನಮ್ಮ ಅಕ್ಕ ನೆಲ್ಲಿಕಾಯಿ ಕಿತ್ಕೊಂಡು ತಿನ್ನೋಕೆ ಹೋಗೋಳೆ. ಏನೇ ಆದರೂ ನಾವು ಬೆಳೆದ್ರೆ ಅದರಲ್ಲಿ ತಿನ್ನೋದ್ರಲ್ಲಿ ಒಂಥರ ಖುಷಿ.